ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. आप कितना भी ऑफ सेंटर रहे, फैन रहे हमेशा सेंटर ऑफ अट्रैक्शन. क्रॉम्पटन फैंस की ब्यूटी बनाए हर सेल्फी को पिक्चर परफेक्ट. Higher, more creation, more possibilities. ಭ್ರಷ್ಟಾಚಾರ ಆರೋಪ. ಚಿಂತಾಮಣಿ ನಗರಸಭೆಗೆ ಎಸಿಬಿ ದಾಳಿ ಮಾಡಿ 2 ವರ್ಷ ಕಳೆದರೂ ಫಲಿತಾಂಶ ಮಾತ್ರ ಶೂನ್ಯ. ಚಿಂತಾಮಣಿ ನಗರಸಭೆ ವಿರುದ್ಧ ಭ್ರಷ್ಟಾಚಾರ ಆರೋಪಗಳು ಹೆಚ್ಚಿಗೆ ಕೇಳಿಬಂದ ಹಿನ್ನೆಲೆಯಲ್ಲಿ ಏಕಾಏಕಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಸಿಬಿ ಡಿವೈಎಸ್ಪಿ ಪ್ರವೀಣ್ ನೇತೃತ್ವದ ಅಧಿಕಾರಿಗಳ ತಂಡ ವಿವಿಧ 3 ವಾಹನಗಳಲ್ಲಿ ಕಳೆದ 2022 ಮೇ 31ರಂದು ದಾಳಿ ನಡೆಸಿ 2 ವರ್ಷಗಳು ಸಮೀಪಿಸುತ್ತಿದ್ದರೂ ಫಲಿತಾಂಶ ಮಾತ್ರ ಇದುವರೆಗೂ ಶೂನ್ಯವಾಗಿದೆ. ನಗರಸಭೆ ವಿರುದ್ಧ ಭ್ರಷ್ಟಾಚಾರದ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಎಸಿಬಿ ಅಧಿಕಾರಿಗಳು ನಗರಸಭೆಯ ಮೇಲೆ 2022 ಮೇ 31ರಂದು ಬೆಳಗ್ಗೆ ದಾಳಿ ಮಾಡಿ ಇಡೀ ನಗರಸಭೆಯನ್ನು ಸುಪರ್ದಿಗೆ ಪಡೆದು ಪರಿಶೀಲನೆ ನಡೆಸಿದ ಎಸಿಬಿ ಅಧಿಕಾರಿಗಳು ಸತತ 9 ಗಂಟೆಗೂ ಹೆಚ್ಚು ಕಾಲ ಕಂಪ್ಯೂಟರ್ ಶಾಖೆ, ತಾಂತ್ರಿಕ ಶಾಖೆ, ಲೆಕ್ಕ ಶಾಖೆಯಲ್ಲಿ ದಾಖಲೆಗಳನ್ನು ಪರಿಶೀಲನೆ ನಡೆಸಿ ಪ್ರಮುಖ ಕಡತಗಳ ಪರಿಶೀಲನೆ ನಡೆಸಿದ್ದಲ್ಲದೆ ಅಧಿಕಾರಿಗಳ ಅಕ್ರಮಗಳ ಬಗ್ಗೆ ಮಾಹಿತಿಯನ್ನು ಸಹ ಸಂಗ್ರಹಿಸಿದರು. ನಗರಸಭೆಯಲ್ಲಿ ದಾಖಲೆ ಇಲ್ಲದೆ ಇದ್ದ ಗುತ್ತಿಗೆ ನೌಕರನ ಬಳಿ ಮಹಿಳಾ ಅಧಿಕಾರಿ ಮತ್ತು ಮಹಿಳಾ ಸಿಬ್ಬಂದಿ ಬಳಿ ಇದ್ದ ಹಣವನ್ನು ಪತ್ತೆ ಹಚ್ಚಿ ವಶಕ್ಕೆ ಪಡೆದುಕೊಂಡಿದ್ದು, ಅಂದಿನ ನಗರಸಭೆ ಆಯುಕ್ತರಾಗಿದ್ದ ಉಮಾಶಂಕರ್ ಸೇರಿದಂತೆ ಕಚೇರಿಯ ಇತರೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದರು. ಆದರೆ ಇದುವರೆಗೂ ಯಾವುದೇ ಫಲಿತಾಂಶ ಬರಬಾರದ ಕಾರಣ ಜನರಲ್ಲಿ ಇದೀಗ ಎಸಿಬಿ ದಾಳಿಯ ಚರ್ಚಾ ವಿಷಯವಾಗಿದೆ. ಚಿಂತಾಮಣಿ ನಗರಸಭೆ ಅಧಿಕಾರಿಗಳ ವಿರುದ್ಧ ಭ್ರಷ್ಟಾಚಾರ ಆರೋಪ ಕೇಳಿಬಂದಿತ್ತು ಹಾಗೂ ನಗರಸಭೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಖಾತೆ ಮಂಜೂರಾತಿಗೆ, ಅಕ್ರಮ ಖಾತೆಗೆ ಮಧ್ಯವರ್ತಿಗಳನ್ನು ನೇಮಕ ಮಾಡಿಕೊಂಡು ಲಕ್ಷಾಂತರ ರು ಹಣ ವಸೂಲಿ ಮಾಡುತ್ತಿರುವುದು, ನಗರಸಭೆ ಆಸ್ತಿಯನ್ನು ನಕಲಿ ದಾಖಲೆ ಸೃಷ್ಟಿ ಮಾಡಿ ಮಾರಾಟ ಮಾಡಿರುವುದು ಸೇರಿದಂತೆ ಹಲವಾರು ದೂರುಗಳ ಹಿನ್ನೆಲೆಯಲ್ಲಿ ಈ ದಾಳಿ ನಡೆದಿತ್ತು. ಚಿಕ್ಕಬಳ್ಳಾಪುರದ ಎಸಿಬಿ ಡಿವೈಎಸ್ಪಿ ಪ್ರವೀಣ್ ನೇತೃತ್ವದಲ್ಲಿ 10ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ 2 ಟಾಟಾ ಸುಮೋ ಮತ್ತು 1 ಕಾರಿನಲ್ಲಿ ನಗರಸಭೆ ಮೇಲೆ ದಾಳಿ ಮಾಡಿ ಪ್ರಮುಖ ಕಡತಗಳ ಪರಿಶೀಲನೆ ನಡೆಸಿ ಕೆಲ ಕಡತಗಳನ್ನು ತೆಗೆದುಕೊಂಡು ಸಹ ಹೋಗಿದ್ದರು ಎನ್ನಲಾಗಿದೆ. ಅಂದಿನಿಂದ ಇದುವರೆಗೂ ತನಿಖೆ ಯಾವ ಹಂತದಲ್ಲಿದೆ ಎಂಬುದನ್ನು ಯಾರೂ ಬಹಿರಂಗಪಡಿಸುತ್ತಿಲ್ಲ. ಕಚೇರಿ ಅಧಿಕಾರಿಗಳನ್ನು ಕೇಳಿದರೆ ಆರಿಕೆಯ ಉತ್ತರ ನೀಡುತ್ತಿದ್ದಾರೆಯೇ ಹೊರತು ಫಲಿತಾಂಶದ ಬಗ್ಗೆ ಬಹಿರಂಗಪಡಿಸುತ್ತಿಲ್ಲ. ಇನ್ನು ಎಸಿಬಿ ಅಧಿಕಾರಿಗಳಾದರೂ ದಾಳಿಯ ಉದ್ದೇಶ, ದಾಳಿಯಲ್ಲಿ ಸಿಕ್ಕಿರುವ ಹಣ, ಅಕ್ರಮ ಖಾತೆ ಮತ್ತಿತರ ವಿಷಯಗಳ ಬಗ್ಗೆ ತನಿಖೆ ವಿಚಾರಣೆಯಲ್ಲಿ ಇದೆಯಾ ಅಥವಾ ತನಿಖೆ ಮುಕ್ತಾಯವಾಗಿದೆಯೇ ಅಥವಾ ಯಾರ ಮೇಲಾದರೂ ಪ್ರಕರಣ ದಾಖಲು ಮಾಡಲಾಗಿದೆಯೇ ಎಂಬುದರ ಬಗ್ಗೆ ಎಸಿಬಿ ಅಧಿಕಾರಿಗಳು ಇದುವರೆಗೂ ಬಹಿರಂಗಪಡಿಸಿಲ್ಲ. ಮುಂದೆ ಬಹಿರಂಗಪಡಿಸುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. Higher, more creation, more possibilities. India cools down with Hexa Inverter, heavy duty air conditioner. Higher, more creation, more possibilities.